ನಾಯಿ ಮತ್ತು ನಾಯಿ ಮರಿಗಳನ್ನು ಬೇಟೆಯಾಡಲು ಬಂದಿದ್ದ ಚಿರತೆಯೊಂದು ನಾಯಿಗಳು ಬೊಗಳುವುದನ್ನು ಕಂಡು ಹೆದರಿ ಓಡಿ ಹೋದ ಘಟನೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಶಂಕರಗೌಡ ಶಿರಗಂಬಿ ಎಂಬ ರೈತರ ತೋಟದ ಮನೆಯ ಬಳಿ ಗುರುವಾರ ರಾತ್ರಿ ಚಿರತೆ ಕಾಣಿಸಿಕೊಂಡಿದೆ. ತೋಟದ ಮನೆಯ ಮುಂದೆ ರೈತ ಶಂಕರಗೌಡ ಶಿರಗಂಬಿ ಜಾತಿ ನಾಯಿಗಳನ್ನು ಸಾಕಿದ್ದಾರೆ. ಸಾಕಿರುವ ನಾಯಿ ಮತ್ತು ಮರಿಗಳನ್ನು ಕಬ್ಬಿಣದ ಬಲೆಯಲ್ಲಿ ಇಟ್ಟಿದ್ದಾರೆ. ಬಲೆಯಲ್ಲಿದ್ದ ನಾಯಿ ಮತ್ತು ಮರಿಗಳನ್ನು ಕಂಡು ಚಿರತೆ ಅವುಗಳನ್ನು ಹೊಂಚು ಹಾಕಿ ಸಪ್ಪಳವಾಗದಂತೆ ಬೇಟೆಯಾಡಲು ಪ್ರಯತ್ನ ಮಾಡಿದೆ. ಹೆಜ್ಜೆಯ ಮೇಲೊಂದು ಹೆಜ್ಜೆ ನೀಡುತ್ತಾ ಚಿರತೆ ಬಲೆಯ ಬಳಿ ಧಾವಿಸಿದೆ. ನಂತರ ಬಲೆಯಲ್ಲಿದ್ದ ನಾಯಿ ಮತ್ತು ಮರಿಗಳನ್ನು ಗಪಕ್ಕನೆ ಬೇಟೆಯಾಡಲು ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ಬಲೆಯಲ್ಲಿದ್ದ ನಾಯಿ ಮತ್ತು ನಾಯಿ ಮರಿಗಳು ಬೊಗಳಲು ಆರಂಭಿಸಿವೆ. ಆಗ ಚಿರತೆಯನ್ನು ಕಂಡು ಮನೆಯ ಮುಂದೆ ಮಲಗಿದ್ದ ಮತ್ತೊಂದು ನಾಯಿ ಚಿರತೆಯನ್ನು ಬೆನ್ನಟ್ಟಿಕೊಂಡು ಓಡಿದೆ. ಒಂದು ಬಾರಿ ನಾಯಿಯನ್ನು ಹೆದರಿಸಿ ಹಿಂದಕ್ಕೆ ಕಳಿಸಿದ ಚಿರತೆ ನಾಯಿಯ ಬೊಗಳುವಿಕೆ ಕಂಡು ಹೆದರಿ ಓಡಿ ಹೋಗಿದೆ. ಗುರುವಾರ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಚಿರತೆ ನಾಯಿ ಮತ್ತು ಮರಿಗಳನ್ನು ಬೇಟೆಯಾಡಲು ಬಂದಿರುವ ದೃಶ್ಯ ರೈತ ಶಂಕರಗೌಡರ ತೋಟದ ಮನೆಯ ಮುಂದೆ ಹಾಕಿದ್ದ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಕಳೆದ ಕೆಲವು ದಿನಗಳ ಹಿಂದೆಯೂ ಇದೇ ಸ್ಥಳದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ಅದು ಸಹ ರೈತ ಶಂಕರಗೌಡ ಶಿರಗಂಬಿಯವರ ಮನೆಯ ಮುಂದೆ ಹಾಕಿದ್ದ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ಈಗ ಮತ್ತದೇ ಸ್ಥಳದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಆದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯುವ ಕೆಲಸ ಮಾಡುತ್ತಿಲ್ಲ ಎಂದು ರೈತರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ರೈತರ ತೋಟದ ಮನೆಯ ಬಳಿ ಚಿರತೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಕೇವಲ ರೈತನ ಮನೆಯವರಿಗೆ ಮಾತ್ರವಲ್ಲ, ಇಡೀ ಗ್ರಾಮದ ಜನರಿಗೆ ಚಿರತೆ ಭೀತಿ ಕಾಡುತ್ತಿದೆ. ಕಳೆದ ಕೆಲವು ವರ್ಷಗಳ ಹಿಂದೆಯೂ ಇದೇ ಸ್ಥಳದಲ್ಲಿ ಅಂದರೆ ರೈತ ಶಂಕರಗೌಡ ಶಿರಗಂಬಿಯವರ ತೋಟದ ಮನೆಯಲ್ಲಿ ಚಿರತೆ ದಾಳಿ ಮಾಡಿತ್ತು. ಮನೆಯಲ್ಲಿದ್ದ ಕೂಲಿ ಕಾರ್ಮಿಕನ ಮೇಲೆ ದಾಳಿ ಮಾಡಿ ಆತನನ್ನು ಗಾಯಗೊಳಿಸಿತು.